ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ದ್ರಾಂ ದತ್ತಾತ್ರೇಯಾಯ ನಮಃ. ಇದು ವೃಷಭ ರಾಶಿಯವರ ಶನಿಯಿಂದ ಉಂಟಾಗುವಂತಹ ಫಲ ಅಂತಂದರೆ, ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡಿದಾಗ ವೃಷಭ ರಾಶಿಯವರಿಗೆ ಏಕಾದಶ ಸ್ಥಾನದಲ್ಲಿ ಅಂತಂದರೆ 11ನೇ ಸ್ಥಾನದಲ್ಲಿ ಮುಂದುವರಿತಾನೆ ಗೋಚರದಲ್ಲಿ. ಸೊ 11ನೇ ಸ್ಥಾನ ತುಂಬ ಚೆನ್ನಾಗಿರುವಂತಹ ಸ್ಥಾನ. ಕೆಲವೇ ರಾಶಿಯವರಿಗೆ ಒಳ್ಳೆಯದನ್ನು ಉಂಟು ಮಾಡುವಂತಹ ಶನಿ ಅದರಲ್ಲಿ ವೃಷಭ ರಾಶಿಯವರಿಗೂ ಕೂಡ. ಹಾಗಾಗಿ ಈ 11ನೇ ಸ್ಥಾನದಲ್ಲಿರುವಂತಹ ಶನಿ ವೃಷಭ ರಾಶಿಯವರಿಗೆ ಯಾವ ಫಲವನ್ನು ಕೊಡ್ತಾನೆ ಅಂತನ್ನೋದು ಇವತ್ತಿನ ವಿಷಯ. ತಮಗೆ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಅನೇಕ ಒಳ್ಳೊಳ್ಳೆ ವಿಷಯವನ್ನು ತಿಳ್ಕೊಳ್ಳಿ. ನೋಡಿ, 11ನೇ ಸ್ಥಾನದಲ್ಲಿದ್ದಾಗ ಬೃಹಜ್ಜಾತಕ ಗ್ರಂಥ ಏನು ಹೇಳುತ್ತೆ ಅಂತಂದರೆ, ಆರೋಗ್ಯಂ ಅರ್ಥಲಾಭಂಚ ಸ್ತ್ರೀ ಪುತ್ರ ಸುಖವರ್ಧನಂ ಚಿತ್ತಶುದ್ಧಿಂ ಅಭೀಷ್ಟಾರ್ಥಂ ಲಾಭಸ್ತೆ ಭಾಸ್ಕರಾತ್ಮಜೆ. ತುಂಬ ಒಳ್ಳೆಯ ಫಲವನ್ನು ಕೊಡ್ತಾನೆ. ಆರೋಗ್ಯಂ ಅರ್ಥಲಾಭಂಚ, ವಿಶೇಷವಾಗಿ ಎಲ್ಲ ರೀತಿಯ ಆರೋಗ್ಯವನ್ನು, ಮಾನಸಿಕವಾಗಿ ಶಾರೀರಿಕವಾಗಿ ಪರಿಪೂರ್ಣವಾದಂಥ ಆರೋಗ್ಯವನ್ನು ಶನಿ ಕೊಡ್ತಾನೆ. ಅರ್ಥಲಾಭಂ ಅಂದರೆ ನೀವು ಮಾಡುವಂಥ ಉದ್ಯೋಗ ವ್ಯವಸಾಯದಲ್ಲಿ ದುಡ್ಡಿನ ಸುರಿಮಳೆಯನ್ನೇ ಕೂಡ ಶನಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸ್ತ್ರೀ ಪುತ್ರ ಸುಖವರ್ಧನಂ, ಮನೆಯಲ್ಲಿ ಒಂದು ಆತ್ಮೀಯವಾದಂಥ ವಾತಾವರಣವಿರುತ್ತೆ. ಹೆಂಡತಿ ಮಕ್ಕಳು ತುಂಬ ಅನ್ಯೋನ್ಯವಾಗಿರ್ತಾರೆ ನಿಮ್ಮ ಜೊತೆ. ಸುಖವರ್ಧನಂ, ಅದರಿಂದ ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ ಯಾವಾಗಲೂ ಖಂಡಿತವಾಗಿಯೂ ಇರುತ್ತೆ. ನೋಡಿ, ಇನ್ನೂ ಒಂದು ವಿಷಯವನ್ನು ಹೇಳ್ತಾರೆ, ಚಿತ್ತಶುದ್ಧಿಂ ಅಭೀಷ್ಟಾರ್ಥಂ. ಚಿತ್ತಶುದ್ಧಿ ಅಂತಂದರೆ ಹೇಳಿದ್ನಲ್ಲ ಆಗಲೇ, ಮನಸ್ಸು ತುಂಬ ಪ್ರಸನ್ನವಾಗಿರುತ್ತೆ, ಸುಖವಾಗಿರುತ್ತೆ. ಚಿತ್ತಶುದ್ಧಿಂ, ಮನಸ್ಸಿನಲ್ಲಿ ತುಂಬ ಒಳ್ಳೊಳ್ಳೆ ವಿಚಾರಗಳನ್ನು ಶನಿ ಉತ್ಪನ್ನ ಮಾಡ್ತಾನೆ. ಆಧ್ಯಾತ್ಮಿಕ ವಿಚಾರಕ್ಕೆ ಜಾಸ್ತಿ ಪ್ರಚೋದನೆಯನ್ನು ಮಾಡ್ತಾನೆ ಶನಿ 11ರಲ್ಲಿದ್ದಾಗ. ಅಭೀಷ್ಟಾರ್ಥಂ, ಲಾಭಸ್ಥಾನದಲ್ಲಿರೋದರಿಂದ ಮನಸ್ಸಿನಲ್ಲಿರುವಂಥ ಎಲ್ಲ ಅಭೀಷ್ಟಗಳು ಅಂತಂದರೆ ಇಚ್ಛೆಗಳು ಈ ಕಾಲಾವಧಿಯಲ್ಲಿ ನಿಮಗೆ ಯಾವುದೇ ತೊಂದರೆ ಇಲ್ಲದೆ ಪರಿಪೂರ್ಣವಾಗುತ್ತವೆ. ಇದು ನೋಡಿ, ಈ ಎಲ್ಲ ಫಲಗಳು ಯಾವ ರೀತಿಯಾಗಿ ನಮ್ಮ ಮೂಲ ಜಾತಕದಲ್ಲಿ ಶನಿ ಚೆನ್ನಾಗಿದ್ದರೆ ಇದೆಲ್ಲ ಫಲಗಳನ್ನು ನೀವು ಖಂಡಿತವಾಗಿಯೂ ಪಡೀಲಿಕ್ಕೆ ಸಾಧ್ಯತೆ ಇದೆ. ಒಂದು ವೇಳೆ ನಮ್ಮ ಮೂಲ ಜಾತಕದಲ್ಲೇನಾದರೂ ಶನಿ ನೀಚ ಸ್ಥಾನದಲ್ಲಿದ್ದರೆ, ಶತ್ರು ಸ್ಥಾನದಲ್ಲಿದ್ದರೆ ಸ್ವಲ್ಪ ಫಲಗಳು ಕಡಿಮೆಯಾಗುವಂಥ ಸಾಧ್ಯತೆ ಇದೆ. ಆದರೂ ಕೂಡ ಶನಿಯ ಆರಾಧನೆಯನ್ನು ಖಂಡಿತವಾಗಿಯೂ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಮಸ್ಕಾರ.